ನಾಗಲಿಂಗ ಯೋಗಿ ತಾನು ತಿರುಗದ್ಯಾತಕ್ಕೆ, 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 ನಾಗಲಿಂಗ ಯೋಗಿ ತಾನು ತಿರುಗದ್ಯಾತಕ್ಕೆ. ಒಂದು ಹೆಣಕ್ಕೆ ಎರಡು ಹೆಣವು ಕುಣಿವುದ್ಯಾತಕ್ಕೆ, ಒಂದು ಹೆಣಕ್ಕೆ ಎರಡು ಹೆಣವು ಕುಣಿವುದ್ಯಾತಕ್ಕೆ, ಮುಂದುಗಾನದಾಗಿ ತನ್ನೊಳು ದಣಿವುದ್ಯಾತಕ್ಕೆ, ಮುಂದುಗಾನದಾಗಿ ತನ್ನೊಳು ದಣಿವುದ್ಯಾತಕ್ಕೆ, ನಾಗಲಿಂಗ ಯೋಗಿ ತಾನು ತಿರುಗದ್ಯಾತಕ್ಕೆ, ನಾಗಲಿಂಗ ಯೋಗಿ ತಾನು ತಿರುಗದ್ಯಾತಕ್ಕೆ, ನಾಗಲಿಂಗ ಯೋಗಿ ತಾನು ತಿರುಗದ್ಯಾತಕ್ಕೆ, ನಾಗಲಿಂಗ ಯೋಗಿ ತಾನು ತಿರುಗದ್ಯಾತಕ್ಕೆ. ಬೊಗಳ ಮುಖಿಯ ಮಗನ ಕೂಡ ರಗಳೆಯಾತಕ್ಕೆ, ರಗಳೆಯಾತಕ್ಕೆ, ಸಿಗದೆ ಹೋದನೆಂದು ತನ್ನೊಳು ದಣಿವುದ್ಯಾತಕ್ಕೆ, ಸಿಗದೆ ಹೋದನೆಂದು ತನ್ನೊಳು ದಣಿವುದ್ಯಾತಕ್ಕೆ, ಸಿಗದೆ ಹೋದನೆಂದು ತನ್ನೊಳು ದಣಿವುದ್ಯಾತಕ್ಕೆ, ಸಿಗದೆ ಹೋದನೆಂದು ತನ್ನೊಳು ದಣಿವುದ್ಯಾತಕ್ಕೆ, ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕ್ಕೆ, ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕ್ಕೆ, ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕ್ಕೆ, ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕ್ಕೆ. ಭೋಗ ದುರಿತ ಭವದ ಊರಿಗೆ ಸಿಲುಕದ್ಯಾತಕ್ಕೆ, ಸಿಲುಕದ್ಯಾತಕ್ಕೆ, ರೋಗ ನಿದ್ರೆ ಕಷ್ಟ ನಷ್ಟ ವ್ಯಸನವ್ಯಾತಕ್ಕೆ, 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 ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕ್ಕೆ, 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 ನಾಗಲಿಂಗ ಯೋಗಿ ತಾನು ತಿರುಗೋದ್ಯಾತಕ್ಕೆ. ಅರ್ಚನಾ ಮ್ಯಾಮ್. ವಿಶ್ವ, ಒಳ್ಳೆ ಒಂದು ಪವರ್ಫುಲ್ ಪರ್ಫಾರ್ಮೆನ್ಸ್ ಅಪ್ಪ. ಎಲ್ಲ ಚೆನ್ನಾಗಿ ಹಾಡಿದ್ರಿ. ರೇಂಜಲ್ಲಿ ಹಾಡ್ತಿರಲ್ಲ ಅಲ್ಲಿ ಮಾತ್ರ ಶಾರ್ಪ್ ಆಯಿತು. ವಿಶ್ವ ಶಾರ್ಪ್ ಹಾಡೋದು ನಂಗೆ ಭಾರಿ ಅಪರೂಪ ಅಲ್ವಾ? ಇವತ್ತು ಯಾಕೆ ಶಾರ್ಪ್ ಹೋಯಿತು ಅಂತ ನನಗೆ ಅರ್ಥ ಆಗ್ತಿಲ್ಲ. ಒಂದೆರಡು ಮೂರು ಜಾಗಗಳಲ್ಲಿ ಸ್ವಲ್ಪ ಶಾರ್ಪ್ ಹೋಯಿತು ಅನ್ನೋದು ಬಿಟ್ಟರೆ ಬೇರೆ ಎಲ್ಲ ಅದ್ಭುತವಾಗಿ ಹಾಡಿದ್ರಿ. ಅದು ಏನು ರೇಂಜ್ ಹಾಡೋದು. ನಾನು ಅದು ಯಾವ ಶ್ರುತಿಲಿ ಎಲ್ಲಿ ತನಕ ಹೋಗಿ ಹಾಡ್ತೀರ ನೋಡೋಣ, ನಾನು ಹಾಡ್ಕೊಂಡು ನೋಡ್ತೀನಿ. ಅಂಥ ಭಯಂಕರ ರೇಂಜಲ್ಲಿ ಹಾಡ್ತಾಯಿದ್ದೀರಾ ನೀವು. ಅಷ್ಟು ತಾರಕ್ಕೆ ಹೋಗುತ್ತಲ್ಲ ನಿಮ್ಮ ಧ್ವನಿ, ಅದಕ್ಕೊಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು ನಾನು. ನೀವು ಪಲ್ಲವಿ ಅನುಪಲ್ಲವಿ ಪ್ರಾರಂಭ ಮಾಡಿದಾಗ ಅಯ್ಯೋ ಇನ್ನೊಂದು ಮನೆ ಜಾಸ್ತಿ ತಗೊಳ್ಬೋದಾಗಿತ್ತಲ್ಲ ಇವರು, ಯಾಕೆ ಇಷ್ಟು ಲೋ ಸ್ಕೇಲಲ್ಲಿ ಹಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಬರ್ಕೊಂಡೆ. ಆಮೇಲೆ ನೀವು ಯಾವಾಗ ರೇಂಜ್ಗೆ ಹೋದ್ರಲ್ಲ ಅದನ್ನು ಸ್ಕ್ರ್ಯಾಚ್ ಮಾಡಿದೆ.
ಇನ್ನೂ ಜಾಸ್ತಿ ಶ್ರುತಿಲಿ ನೀವು ಹಾಡಿದ್ದಿದ್ರೆ ಬಹುಶಃ ನೀವು ಹಾಡ್ತಿದ್ರೇನೋ ನಾವೆಲ್ಲ ನಮ್ಮ ಸೀಟಿಂದ ಹಾರೋಗ್ಬಿಡ್ತಿದ್ವಿ ಅನ್ಸತ್ತೆ ಅದನ್ನು ಕೇಳಿ. ತುಂಬ ಚೆನ್ನಾಗಿ ಹಾಡಿದ್ರಿ ವಿಶ್ವ. ಸಣ್ಣ ಪುಟ್ಟ ತಪ್ಪುಗಳನ್ನು ದಯವಿಟ್ಟು ಯಾರೂ ಮಾಡಬೇಡಿ. ಯಾಕಂದರೆ ಇನ್ನು ಬರ್ತಾ ಬರ್ತಾ ನೀವು ಯಾವ ತಪ್ಪನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ, ಮಾಡಿಕೊಡ್ದು. ಒಂದು ಸಣ್ಣ ತಪ್ಪಾದರೆ ಅಲ್ಲಿ ನಾವು ಕೂಡಲೇ ಬರ್ಕೊಳ್ತೀವಿ, ಅದೇ ನಿಮ್ಮ ಎಕ್ಸಿಟ್ಟಿಗೆ ಕಾರಣ ಆಗಬಹುದು ಅಲ್ವಾ? ಸೊ ಎಲ್ರಿಗೂ ಹೇಳ್ತಿದ್ದೀನಿ, ಯು ಹ್ಯಾವ್ ಟು ಬಿ 200% ಶ್ಯೂರ್ ಆ್ಯಂಡ್ 200% ಪರ್ಫೆಕ್ಟ್. ಆಯಿತಾ? ಓಕೆನಾ ವಿಶ್ವ? ಒಳ್ಳೇದಾಗ್ಲಿಪ್ಪ. ಹಾಂ, ಇನ್ನೊಂದು ವಿಶೇಷ ಗಮನಿಸಿದೆ. ಬಹುಶಃ ಈ ವೇದಿಕೆ ಮೇಲೆ ಮೊದಲನೇ ಬಾರಿಗೆ ಆಹಿರ್ ಭೈರವ್ ಬಂತು ಅಲ್ವಾ? ಈ ರಾಗ ಕೂಡ ಬಳಕೆ ಮಾಡಿದಾರಿಲ್ಲ ಅಂತಲ್ಲ, ಬಟ್ ತುಂಬ ಕಮ್ಮಿ ಬಳಕೆ ಆಗಿರೋವಂಥದ್ದು. ಈ ರಾಗವನ್ನು ಮೊದಲನೇ ಸಲ ಈ ವೇದಿಕೆಯಲ್ಲಿ ಕೇಳಿ ಒಂಥರ ಫ್ರೆಶ್ ಅನ್ನಿಸ್ತು ನನಗೆ. ಥ್ಯಾಂಕ್ ಯು. ತುಂಬ ಒಳ್ಳೆ ಹಾಡನ್ನು ಹಾಡಿದ್ದೀರಿ, ಒಂದು ಎನರ್ಜಿಯನ್ನು ತುಂಬಿದಿರಿ, ಇಡೀ ಸೆಟ್ಟಿಗೆ ಎನರ್ಜಿ ತುಂಬಿದ್ದೀರಿ. ಥ್ಯಾಂಕ್ ಯು ವಿಶ್ವ. ವೇಮ್ಗಲ್ ಸರ್. ವಿಶ್ವನಾಥ್, ಒಳ್ಳೆ ಹಾಡಿದ್ದು. ಯಾರ್ದು ಸಾಹಿತ್ಯ ಇದು? ಸರ್ ಶಿಶುನಾಳ್ ಶರೀಫ್ರದ್ದು ಸರ್. ಶಿಶುನಾಳ್ ಶರೀಫ್ರದ್ದು ಇದು? ಓಹೋ, ಸರಿ. ಹಾಗಾರೆ ಬಟ್ ಇದು ಟ್ಯೂನ್ ಬಂದು ಆ ಮಾಯದಂತ ಮಳೆ ಬಂತಣ್ಣ ಅಂತ ಈ ಪಲ್ಲವಿನಲ್ಲಿ ಕಾಣಿಸ್ಕೊಳ್ತು. ನಾಗಲಿಂಗ ಯೋಗಿ ತಾನು ತಿರುಗದ್ಯಾತಕೆ, ನಾಗಲಿಂಗ ಯೋಗಿ ತಾನು ತಿರುಗದ್ಯಾತಕೆ. ಆಮೇಲೆ ಬದಲಾಯ್ತದು. ಮತ್ತು ಎಲ್ಲೋ ಒಂದು ಕಡೆ ಆಡ್ಬೇಕಾದ್ರೆ ಚರಣದಲ್ಲಿ ನಿಮ್ಮದು ಸ್ವಲ್ಪ ಅಶ್ವಥ್ ಅವ್ರ ಫ್ಲೇವರು ಬಂತು ಏರು ಧ್ವನಿಯಲ್ಲಿ ಹೋದಾಗ. ನನಗನ್ನಿಸ್ತು, ಮೇಡಮ್ಗೆ ಏನು ಅನ್ನಿಸ್ತು ಅನ್ನೋ ಗೊತ್ತಿಲ್ಲ, ಒಂದು ಸ್ವಲ್ಪ ಆ ಫ್ಲೇವರು ಐ ರೈಸಲ್ಲಿ ನೀವು ಆಡಿದಾಗ ನಿಮ್ಮಲ್ಲಿ ಆ ಒಂದು ತಾಕತ್ತು ಇದೆ ಅಂತ ಈ ಹಾಡಲ್ಲಿ ಗೊತ್ತಾಯಿತು. ನಾನು ಅಂದ್ಕೊಂಡಿದ್ದು ಒಂದು ರೀತಿ ತತ್ವಗೀತೆ ಥರನೂ ಇದೆ ಮತ್ತು ಒಳ್ಳೆ ಸಂದೇಶನೂ ಕೊಡೋಂಥ ಒಂದು ಹಾಡಿದು ಅಲ್ವೇ? ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಆಯಿತು. ಸಣ್ಣ ಸಣ್ಣ ಲೋಪಗಳನ್ನೆಲ್ಲ ಮೇಡಮ್ ಪಾಯಿಂಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ಗಮನ ಕೊಡಿ. ಸರಿ, ಒಳ್ಳೆ ಪ್ರಸ್ತುತಿ ನಿಮ್ಮದು ಈ ದಿನ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ಮುನಿರಾಜು ಸರ್. ವಿಶ್ವ ಸರ್, ಯಾವ ಊರು ನಿಮ್ಮದು? ಸರ್ ಚಾಮರಾಜನಗರ ಸರ್. ಚಾಮರಾಜನಗರ, ಮೈಸೂರು ಭಾಗ. ಹೌದು ಸರ್. ಉತ್ತರ ಕರ್ನಾಟಕದ ಭಾಗದ ಒಂದು ಯೋಗಿಗಳ ತತ್ವಪದವನ್ನು ಹಾಡಿದ್ರಿ. ಹೌದು ಸರ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇದು ಬೇಕಾಗಿರೋದು. ಏನಂದರೆ ಇಡೀ ಕರ್ನಾಟಕದ ಬೇರೆ ಬೇರೆ ಪ್ರಕಾರಗಳನ್ನು ನಾವು ಹೆಕ್ಕಿ ತೆಗೆದು ಹಾಡ್ತಾ ಹೋಗಬೇಕು. ಅಂಥ ಒಂದು ಪದವನ್ನು ನೀವು ಹಾಡಿದಿರಿ, ಅದಕ್ಕಾಗಿ ನಿಮಗೆ ಒಂದು ಚಪ್ಪಾಳೆ ನಾನು. ಥ್ಯಾಂಕ್ ಯು ಸರ್. ಆನಂತರ ಸಾಮಾನ್ಯವಾಗಿ ನಾವು ಶಿಶುನಾಳ್ ಶರೀಫ್ರ ಪದ ಅಂತ ಹೇಳ್ತೀವಿ. ಶಿಶುನಾಳ್ ಶರೀಫ್ರ ಪದ ಅಂತ ಹೇಳಿದಾಗ ಅಂಕಿತ ಬರಲೇಬೇಕು, ಬರುತ್ತೆ. ಹೌದು ಸರ್. ಅದು ಬಂದಾಗ ಅದು ಶಿಶುನಾಳ್ ಶರೀಫ್ರು ಅಂತ ಗೊತ್ತಾಗುತ್ತೆ. ಇಲ್ಲಿ ಮಹಂತ ಯೋಗಿಗಳು, ನಾಗಲಿಂಗ ಯೋಗಿಗಳು, ಈ ಥರದ ಯೋಗಿಗಳು ತುಂಬ ಸಾಧು ಸಂತರು ಉತ್ತರ ಕರ್ನಾಟಕದ ಭಾಗದಲ್ಲಿ ತುಂಬ ಜನ ನಮಗೆ ಯೋಗಿಗಳು ಸಿಗ್ತಾ ಹೋಗ್ತಾರೆ. ಕೆಲವು ಪದಗಳನ್ನ ನಾವು ನೋಡಿದಾಗ ನಾಗಲಿಂಗ ಅಜ್ಜ ಹೇಳಿದ ಪರಿಯೇ ಅಂತ ಇನ್ನೊಂದು ಹಾಡಿನಲ್ಲಿ ಬರುತ್ತೆ. ನನಗೆ ಅವಾಗ ಹೇಳಿದ್ದು ಇದು ನಾಗಲಿಂಗ ಯೋಗಿಗಳ ರಚನೆ ಅಂತ ಹೇಳಿ. ಮಹಾಂತ ಯೋಗಿ ಇವ್ರದ್ದು ಕಡ್ಕೋಳು ಇವರು ಹೇಗೆ ಆಡ್ತಾರೆ ಅದೇ ರೀತಿ ನಾಗಲಿಂಗ ಯೋಗಿಗಳು ಬರೆದದ್ದು ಪದ ಅಂತ ಹೇಳಿ ನನಗೊಂದು ಮಾಹಿತಿ. ಅದನ್ನೊಂದ್ಸರಿ ಕೇಳಿದೆ ಸರ್. ಸರಿ, ಅದಕ್ಕೆ ಅವರು ನಾಗಲಿಂಗ ಅಜ್ಜ ಅಲ್ಲಿ ಇದು ಶಿಶುನಾಳ್ ಶರೀಫ್ರು ನೋಡಿದಾಗ ಅದು ಹೇಳುವಂಥ ಗೀತೆನ ಅವರು ಈಗ ಸಂಗ್ರಹ ಮಾಡಿ ಅದನ್ನ ಇದು ಮಾಡಿದ್ರಂತೆ. ಅಂಕಿತ ಬರಲಿಲ್ಲ. ಅಂಕಿತ ಬರಲಿಲ್ಲ. ಅದೇ ಮೇಡಮ್, ಅದಕ್ಕೆ ನಾನು ಸರ್ನು ಕೇಳಿದೆ. ಇಲ್ಲ, ನಾನು ಒಮ್ಮೆ ಈ ಕುರುಬರೋ ಅಂತ ಒಂದು ಹಾಡು ಬರುತ್ತೆ. ನಾಗಲಿಂಗ ಅಜ್ಜ ಹೇಳಿದ ಪರಿಯೇ ಅಂತ ಬರುತ್ತೆ. ಹೌದು ಸರ್. ಇದನ್ನು ನಾನು ಶಿಶುನಾಳ್ ಶರೀಫ್ರು ಅಂತ ಅನೌನ್ಸ್ ಮಾಡ್ತಿದ್ದೆ. ಆಗ ಒಬ್ಬ ಮಠಾಧೀಶರು ಹೇಳಿದ್ರು, ಉತ್ತರ ಕರ್ನಾಟಕದವರು, ಇಲ್ಲಪ್ಪ ಅದು ನಾಗಲಿಂಗ ಅಜ್ಜವ್ರು ಬರೆದದ್ದು, ಶಿಶುನಾಳ ಶರೀಫ್ ಅಜ್ಜ ಬರೆದ್ರೆ ಅದು ಶಿಶುನಾಳ ಶರೀಫ್ ಅನ್ನೋದೇ ಬರುತ್ತೆ, ಶಿಶುನಾಳಧೀಶ ಅಂತ ಅಂಕಿತನಾಮ ಬರುತ್ತೆ, ಅದು ಸ್ವಲ್ಪ ನೋಡ್ಕೋ ಅಂತ ಹೇಳಿದರು ನನಗೆ. ಅವ್ರು ಹೇಳಿದ್ದು ನನಗೆ ಇವತ್ತು ನೆನಪಾಯಿತು. ಹಾಗಾಗಿ ನಾನು ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡೋದೇನೆಂದರೆ, ಯೋಗಿಗಳು ತುಂಬ ಜನ ಇದ್ದಾರಲ್ವ, ಮಹಂತ ಯೋಗಿಯವ್ರ ಬಗ್ಗೆ ಹಾಡ್ತೀರಿ, ಹಾಗೆ ನಾಗಲಿಂಗ ಯೋಗಿಗಳು ಕೂಡ ರಚನೆ ಮಾಡಿರೋದು ಅಷ್ಟೇ ಸತ್ಯ ಅನ್ನೋದು ಈ ಮೂಲಕ ನಾನು ನಿನಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಳ್ಳೆಯದಾಗಲಿ, ಚೆನ್ನಾಗಿತ್ತು ಹಾಡು, ಒಳ್ಳೆ ಹಾಡು, ಮಾರ್ಮಿಕವಾದ ಸಮಾಜಕ್ಕೆ ಬೇಕಾದಂಥ ಮೌಲ್ಯಗಳನ್ನು ಹೇಳುವಂಥ ಹಾಡಿದೆ. ಥ್ಯಾಂಕ್ ಯು ಸರ್.